ಈ ದಿನ ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ICC ಚಾಂಪಿಯನ್ಶಿಪ್ ವರ್ಲ್ಡ್ ಕಪ್ಗಾಗಿ ಒಂದು ಒಳ್ಳೆ ಫೈನಲ್ ಪಂದ್ಯ ನಡೀತಾ ಇದೆ. ಭಾರತ ಇದರಲ್ಲಿ ಫೇವರೇಟ್ ಟೀಮ್ ಆಗಿ ಈ ಚಾಂಪಿಯನ್ಶಿಪ್ಪನ್ನು ಗೆಲ್ಲುವಂಥ ಟೀಮ್ ಆಗಿದೆ. ಅದರ ನ್ಯೂಜಿಲೆಂಡ್ನೂ ಒಳ್ಳೆ ಟೀಮ್ ಇದೆ. ಅದರಲ್ಲಿ ಎಲ್ಲ ಆಲ್ರೌಂಡರ್, ಬೌಲರ್ಸ್, ಬ್ಯಾಟ್ಸ್ಮನ್ ಎಲ್ಲ ಇದ್ದಾರೆ. ಈಗಾಗಲೇ ಲೀಗ್ ಮ್ಯಾಚ್ನಲ್ಲಿ ನ್ಯೂಜಿಲೆಂಡ್ ಇಂಡಿಯಾ ಜೋಡಿ ಸೋತು ಅದನ್ನು ಸೇಡು ತೀರಿಸ್ಕೊಳ್ಳಿಕ್ಕೆ ಅದು ಫೈನಲ್ನಲ್ಲಿ ಸಜ್ಜಾಗಿ ನಿಂತಿದೆ. ಆದರೆ ಎರಡೂ ಫೇವ್ರೇಟ್ ಟೀಮ್ ಆಗಿದ್ದರಿಂದ ಇಂಡಿಯಾ ಭಾಳ ಬಲಿಷ್ಠವಾಗಿ ಈ ಫೈನಲನ್ನು ಗೆಲ್ಲುವಂಥ ಟೀಮ್ ಆಗಿದೆ. ಇದು ಇಂಡಿಯಾಕ್ಕೊಂದು ಒಳ್ಳೆಯ ಅವಕಾಶ. ಹೋದ ಸಲ 2023 ಫೈನಲ್ ವರ್ಲ್ಡ್ ಕಪ್ ಫೈನಲ್ ಬಂದು ಸೋತು ಅದು ಆಸ್ಟ್ರೇಲಿಯಾ ಜೋಡ ಸೇಡು ತೀರಿಸ್ಕೊಂಡು ಸೆಮಿಫೈನಲ್ ಆಸ್ಟ್ರೇಲಿಯಾನ ಬಗ್ಗು ಬಡಿದು ಈ ಫೈನಲ್ ಪ್ರವೇಶ ಮಾಡಿದೆ. ಇದು ಫೈನಲನ್ನು ಇಂಡಿಯಾನ ಗೆಲ್ತಾ ಇದೆ. ರೋಹಿತ್ ಶರ್ಮಾ, ಗಿಲ್ ಈ ಟೂರ್ನಮೆಂಟ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದೆ. ಆದರೆ ಸೆಮಿಫೈನಲ್ನಲ್ಲಿ ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ. ಈಗ ಫೈನಲ್ನಲ್ಲಿ ಗಿಲ್ ಒಳ್ಳೆ ರೀತಿಯಾಗಿ ಆಡ್ತಾರೆ. ಎಲ್ಲರೂ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, KL ರಾಹುಲ್ ಎಲ್ಲರೂ ಒಳ್ಳೆ ಬ್ಯಾಟ್ಸ್ಮನ್. 6ರಿಂದ 7 ಮಂದಿ ಬ್ಯಾಟ್ಸ್ಮನ್ಗಳಿದ್ದಾರೆ. ಬೌಲರ್ ಅದೇ ರೀತಿಯಾಗಿ ಬೌಲರ್ಗಳು ಸಮಿ, ಅಕ್ಷರ್ ಪಟೇಲ್, ಜಡೇಜಾ, ಆಮೇಲೆ ಮತ್ತು ಕುಲ್ದೀಪ್ ಎಲ್ಲರೂ ಒಳ್ಳೆ ಬೌಲರ್ಗಳಿದ್ದಾರೆ. ಟೀಮ್ ಮಾತ್ರ ಒಳ್ಳೆ ಪರ್ಫೆಕ್ಟ್ ಆಗಿದೆ. ಇಂಡಿಯಾ ಟೀಮು ಫೈನಲ್ ಅವರೇ ಗೆಲ್ತಾರೆ. KL ರಾಹುಲ್ ಒಂದು ಜವಾಬ್ದಾರಿಯುತ ಸೆಮಿಫೈನಲ್ ಆಟ ಆಡಿ ಫೈನಲ್ಗೆ ಪ್ರವೇಶ ಮಾಡಲಿಕ್ಕೆ ಒಳ್ಳೆಯ ಒಂದು ಸಾಥ್ ಕೊಟ್ಟಿದ್ದಾರೆ. ಅವರು ಒಳ್ಳೆ ರೀತಿಯಾಗಿ ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅಂತ ಹೇಳ್ತೀವಿ. ಓಕೆ, ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ, ಚಾಂಪಿಯನ್ಸ್ ಟ್ರೋಫಿ. ಟೀಮ್ ಎಲ್ಲ ಚೆನ್ನಾಗಿದೆ. ಟೀಮು ಇಷ್ಟು ದಿನ ಮಿಡ್ಲ್ ಆರ್ಡರ್ ಪ್ರಾಬ್ಲಮ್ ಆಗಿತ್ತು. ಸೊ ಈಗ ಮಿಡ್ಲ್ ಆರ್ಡರ್ ಭಾಳ ಸ್ಟ್ರಾಂಗ್ ಆಗಿದೆ. ಆ್ಯಕ್ಚುಲಿ ಓಪನಿಂಗ್ ಏನೂ ಪ್ರಾಬ್ಲಮ್ ಇಲ್ಲ. ರೋಹಿತ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ, ಫಾಸ್ಟಾಗಿ ಆಡ್ತಿದ್ದಾರೆ. ಗಿಲ್ ಕೂಡ ಫಾರ್ಮಲ್ಲಿದ್ದಾರೆ. ಇವನ್ ಕೊಹ್ಲಿ ಕೂಡ ಅವರು ಆ್ಯಂಕರಿಂಗ್ ರೋಲ್ ಮಾಡ್ತಾ ಇದ್ದಾರೆ. ಅವರು ಕೊನೆವರೆಗೂ ಕ್ರೀಸ್ನಲ್ಲಿ ಇರೋದ್ರಿಂದ ಇಂಡಿಯಾಕ್ಕೆ ಯಾವುದೇ ಕೂಡ ಯಾವುದೇ ಭಯ ಇಲ್ಲ. ಆಮೇಲೆ ರಾಹುಲ್ ಕೂಡ ಫಾರ್ಮ್ ಬಂದಿದ್ದಾರೆ. ಶ್ರೇಯಸ್ ಅಯ್ಯರ್ ಕೂಡ ಫಾರ್ಮಲ್ಲಿದ್ದಾರೆ. ಅದು ಅಲ್ಲದೆ ಪ್ಲಸ್ ಪಾಯಿಂಟ್ ಅಂದರೆ ಅಕ್ಷರ್ ಪಟೇಲ್ ಒಬ್ಬರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡಬೇಕಾಗಿತ್ತು. ಹಾಗಾಗಿ ಅವರು ಟಾಪ್ ಆರ್ಡರ್ಲ್ಲಿ ಬಂದು ಆಡೋಕ್ಕೂ ರೆಡಿ ಇದ್ದಾರೆ, ಮಿಡ್ಲ್ ಆರ್ಡರ್ಲ್ಲೂ ರೆಡಿ ಇದ್ದಾರೆ. ಸೊ ಹಾಗಾಗಿ ಟೀಮು ಬ್ಯಾಲೆನ್ಸ್ ಆಗಿದೆ. ಟೀಮ್ ಬೂಮ್ರಾ ಇಲ್ಲ ಅನ್ನೋ ಒಂದು ಕೊರತೆ ಇತ್ತು. ಬಟ್ ಶಮಿ ಚೆನ್ನಾಗಿ ಬಾಲಿಂಗ್ ಮಾಡ್ತಾಯಿದ್ದಾರೆ ಸ್ಪೆಷಲಾಗಿ. ಹಾಗಾಗಿ ಅದು ಕೂಡ ಬಾಲಿಂಗ್ ಕೂಡ ಚೆನ್ನಾಗಿದೆ. ಹಾಗಾಗಿ ಗೆಲ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಇಂಡಿಯಾದಿಂದ ಯಾರು ಥ್ರೆಟ್ ಕೊಡ್ಬೋದು ನ್ಯೂಜಿಲೆಂಡಿಗೆ ಬಾಲಿಂಗಲ್ಲಿ ಶಮಿ ಯಾವಾಗಲೂ, ಯಾಕಂದರೆ ಅವರು ವರ್ಲ್ಡ್ ಕ್ಲಾಸ್ ಬೌಲರ್ಸ್. ಅವ್ರದ್ದು ಬಾಲಿಂಗ್ ಲೈನ್ ಇರ್ಬೋದು, ಲೆಂತ್ ಇರ್ಬೋದು. ಅವ್ರ ಸ್ಟ್ರೆಂತೇ ಲೈನಲ್ಲಿ ಲೆಂತ್. ಈಗ ಸ್ಲೋ ರನ್ ಹಾಕೋದಾಗಲಿ, ಯಾರ್ಕರ್ ಹಾಕೋದಾಗಲಿ ಅದರಲ್ಲೂ ಮಾಡ್ತಾರೆ. ಬಟ್ ಸ್ಟ್ರೆಂತ್ ಅಂದರೆ ಇದು ಲೆಂತ್ ಬಾಲು, ಲೈನಲ್ಲಿ ಮತ್ತು ಲೆಂತ್ ಚೆನ್ನಾಗಿರ್ತದೆ. ಹಾಗಾಗಿ ಅವರೇ ಥ್ರೆಟ್ ಕೊಡ್ಬೋದು ಅಂತ ಅನ್ಕೊಂತೀನಿ. ಯಾವಾಗಲೂ ನ್ಯೂಜಿಲೆಂಡ್ ಜೊತೆಗೆ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಇಂಡಿಯಾ ಯಾವಾಗಲೂ ಟಾಪ್ ಆರ್ಡರ್ಸ್ ನ್ಯೂಜಿಲೆಂಡ್ ಜೊತೆಗೆ ಅಷ್ಟು ಚೆನ್ನಾಗಿ ಆಡಿದ್ದು ಕಡಿಮೆ ನನ್ನ ಪ್ರಕಾರ. ಫಸ್ಟ್ ವಿಕೆಟು, ಸೆಕೆಂಡ್ ವಿಕೆಟು ಸ್ವಲ್ಪ ಚೆನ್ನಾಗಿ ಒಂದು 50 ರನ್ಸು ಅಥವಾ 10 ಓವರ್ಸ್ವರೆಗೂ ನಿಂತ್ಕೊಂಡ್ರೆ ಸೊ ಆಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ವಿರಾಟ್ ಕೊಹ್ಲಿ ಯಾವಾಗಲೂ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ, ನ್ಯೂಜಿಲೆಂಡ್ ಜೊತೆಗೆ ಚೆನ್ನಾಗಿ ಆಡ್ತಾರೆ. ಬೋಲ್ಟ್ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಬೋಲ್ಟು ಒಂದು ರೀತಿ ಕೊಹ್ಲಿ ಮೇಲೆ ಏನು ಈ ಥ್ರೆಟ್ ಇದ್ದರು ಆ್ಯಕ್ಚುಲಿ. ಈಗ ಬೋಲ್ಟ್ ಇಲ್ಲ, ಹಾಗಾಗಿ ನ್ಯೂಜಿಲೆಂಡ್ ಬಾಲಿಂಗಲ್ಲೂ ಅಷ್ಟೊಂದು ಏನು ಇಂಡಿಯಾ ಕಂಪೇರ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿದೆ. ಆದರೂ ಕೂಡ ಕೊಹ್ಲಿ ಸರ್ ಆಡ್ತಾರೆ. ಹೆನ್ರಿ ಚೆನ್ನಾಗಿ ಮಾಡ್ತಾರೆ. ಇವನ್ ಸ್ಯಾಂಟ್ನರ್ ಆ್ಯಕ್ಚುಲಿ ಯಾವಾಗಲೂ ನ್ಯೂಜಿಲೆಂಡ್ಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಯಾಕಂದರೆ ಅವ್ರು ಬ್ಯಾಟಿಂಗ್ ಆಡ್ತಾರೆ, ಬಾಲಿಂಗ್ ಆಡ್ತಾರೆ. ಇಂಡಿಯಾ ಜೊತೆ ಆಡಿರೋ ಎಕ್ಸ್ಪೀರಿಯನ್ಸ್ ಅವರಿಗೆ ಜಾಸ್ತಿ ಇದೆ. ವಿಲಿಯಮ್ಸನ್ನು ಮತ್ತು ಸ್ಯಾಂಟ್ನರ್ ಇಬ್ಬರಿಗೂ ಜಾಸ್ತಿ ಪ್ರೆಸೆಂಟ್ ಟೀಮಲ್ಲಿ ವಿಲಿಯಮ್ಸನ್ ಮತ್ತು ಸ್ಯಾಂಟ್ನರ್ಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ನ್ಯೂಜಿಲೆಂಡ್ ಅಪೋಸಿಟ್ ಆಡಿ. ಹಾಗಾಗಿ ಅವ್ರಿಗೆ ಪ್ಲಸ್ ಆಗ್ಬೋದು ಅಂತ. ಇವನ್ ವಿಲಿಯಮ್ಸನ್ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ಈಗ ಅದು ಕೂಡ ಅವ್ರಿಗೆ ಒಂದು ರೀತಿ ಕೊಹ್ಲಿ ಅಷ್ಟೇ ಅವ್ರಿಗೂ ಕೂಡ ಕಾನ್ಫಿಡೆಂಟ್ ಇರ್ತದೆ ವಿಲಿಯಮ್ಸನ್ ಚೆನ್ನಾಗಿ ಆಡ್ತಾ ಇರೋದ್ರಿಂದ. ಎರಡು ಕೂಡ ಒಳ್ಳೆ ಟೀಮ್, ಕರೆಕ್ಟಾಗಿ ಟೀಮ್ ಬಂದಿದೆ ಅಂತ ಹೇಳ್ತೇನೆ ನಾನು. ಆ್ಯಕ್ಚುಲಿ ಎರಡು ಟೀಮ್ ಎಸ್ ಡೆಫಿನೆಟ್. ಇಂದು ನಡೆಯುವ ಭಾರತ ಮತ್ತು ನ್ಯೂಜಿಲೆಂಡ್ ತಂಡದ ನಡುವೆ ಚಾಂಪಿಯನ್ಸ್ ಟ್ರೋಫಿ ಹಣಾಹಣಿ ಇದ್ದು ಅದು ಒಂದು ರೋಚಕ ಪಂದ್ಯ ಆಗೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಅದರಲ್ಲಿ ಕೂಡ ಉತ್ತಮವಾದ ಬ್ಯಾಟ್ಸ್ಮನ್ ಇದ್ದಾರೆ. ರವೀಂದ್ರ ಚಂದ್ರ ಮತ್ತು ಕೇನ್ ವಿಲಿಯಮ್ಸನ್ನು ಮತ್ತು ಗೇನ್ ಫಿಲಿಪ್ಸ್ ಕೂಡ ಒಂದು ಉತ್ತಮವಾದ ಒಂದು ಫೀಲ್ಡಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಪ್ರತಿಯಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಾಲಿಂಗ್ ಕೂಡ ಚೆನ್ನಾಗಿದೆ. ಇವತ್ತು ಇಂಡಿಯಾ ಗೆಲ್ಲುತ್ತೆ 100%. ಈಗ ರೋಹಿತ್ ಶರ್ಮಾ ಅವರು ಫಾರ್ಮ್ನಲ್ಲಿದ್ದಾರೆ, ಚೆನ್ನಾಗಿ ಆಡ್ತಾರೆ. ಇವತ್ತು ರೋಹಿತ್ ಶರ್ಮಾ ಕೂಡ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ. ಕೊಹ್ಲಿ ಅವರು ಕೂಡ ಮಾಡ್ತಾರೆ. ಮಿಡ್ಲ್ ಆರ್ಡರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ. ನ್ಯೂಜಿಲೆಂಡ್ನಲ್ಲಿ ಬಾಲಿಂಗ್ನಲ್ಲಿ ಸ್ಪಿನ್ನರ್ಸ್ ಇದ್ದಾರೆ, ಚೆನ್ನಾಗಿದ್ದಾರೆ. ಅವರು ಒಂದಿಬ್ಬರು ಸ್ಪಿನ್ನರ್ ಇದ್ದಾರೆ, ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ. ಅವರು ನೋಡ್ಕೊಂಡು ಆಡಿದರೆ 100% ಇಂಡಿಯಾ ವಿನ್ ಆಗುತ್ತೆ. ಸ್ಯಾಂಟ್ನರ್ ಕೂಡ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ. ಕಳೆದ ಸೆಮಿಫೈನಲ್ ಮ್ಯಾಚ್ನಲ್ಲಿ ಸೌತ್ ಆಫ್ರಿಕಾ ಜೋಡಿ ಉತ್ತಮ ಬಾಲಿಂಗ್ ಪ್ರದರ್ಶನ ಮಾಡಿ 3 ವಿಕೆಟನ್ನು ಕೂಡ ಹಾಕಿದ್ದಾರೆ. ಅವರು ನೋಡ್ಕೊಂಡು ಆಡ್ತಾರೆ. ಇಂಡಿಯಾದಲ್ಲಿ ಎಲ್ಲ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಆಡ್ತಾರೆ ಇಂಡಿಯಾದವರು. ಲೀಗಲ್ಲಿ ಸೋಲಿಸಿದ್ದಾರೆ ಇಂಡಿಯಾದವರು. ಆದರೆ ಸ್ಕೋರು ಅಷ್ಟೊಂದು ಹೈ ಇದ್ದಿಲ್ಲ ಆವಾಗ.
ಚೆನ್ನಾಗಿ ಸ್ಕೋರ್ ಆಗಬೇಕು. ಈಗ ಕೂಡ ಅದೇ ರೀತಿಯಾಗಿ ಇಂಡಿಯಾದವ್ರು ಅವ್ರನ್ನ ಕಟ್ಟಿ ಹಾಕ್ತಾರೆ ಬಾಲಿಂಗ್ನಲ್ಲಿ. ಶಮಿ ಕೂಡ ಉತ್ತಮ ಬಾಲಿಂಗ್ ಪ್ರದರ್ಶನದಲ್ಲಿ ಇದ್ದಾರೆ. ಶಮಿ ವಿಕೆಟ್ ಹಾಕ್ತಾರೆ. ಸ್ಲೋ ಪಿಚ್ ಇದೆ ದುಬೈ ಪಿಚ್. ಹೌದು ಹೌದು ರೀ, ಸ್ಲೋ ಇದೆ, ಭಾಳಷ್ಟು ಕಮ್ಮಿ ಇರುತ್ತೆ. ಕಡಿಮೆ ಇದೆ. ಆದರೂ ಕೂಡ ಫಸ್ಟ್ ಬ್ಯಾಟಿಂಗ್ ಬಂದರೆ ಇಂಡಿಯಾದವರು 270 ಮೇಲೇ ಹೊಡಿತಾರೆ. ಯಾಕಂದ್ರೆ ಬ್ಯಾಟಿಂಗ್ ಬಲ ಇದೆ ಇಂಡಿಯಾದಲ್ಲಿ. 270 ಮೇಲೇ ಹೊಡಿತಾರೆ. ICC ಟೂರ್ನಮೆಂಟ್ ಈಗ ಸತತವಾಗಿ 3 ಟೂರ್ನಮೆಂಟ್ಗಳಲ್ಲಿ ನಮ್ಮದು ICC ಈವೆಂಟ್ಸ್ ಟೂರ್ನಮೆಂಟ್ಗಳು ಸತತವಾಗಿ 3 ಟೀಮ್ಗಳಲ್ಲಿ ಫೈನಲ್ ತಲುಪಿದೆ. 2023ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಾವು ಸೋತಿದ್ವಿ. ಮತ್ತು 2024 T20 ಚಾಂಪಿಯನ್ ಆಗಿ ನಾವು ಹೊರಹೊಮ್ಮಿದ್ವಿ. ಮತ್ತು 2025 ಇದರಲ್ಲಿ ನಾವು ಫೈನಲ್ಗೆ ಬಂದಿದ್ದೀವಿ. ಇದರಲ್ಲಿ ನಾವು ಚಾಂಪಿಯನ್ ಆಗ್ತೀವಿ ಅಂತಂದು ಹೇಳಿ ನಮ್ಮ ಭರವಸೆ. ಮತ್ತು ಮಿಡ್ಲ್ ಆರ್ಡರಲ್ಲಿ KL ರಾಹುಲ್, ಕನ್ನಡಿಗರಾದಂಥ KL ರಾಹುಲ್ ಅವರು ಫಾರ್ಮ್ಗೆ ಬಂದಿದ್ದು ಒಂದು ಉತ್ತಮ ಬಲನೇ ಟೀಮ್ ಇಂಡಿಯಾಕ್ಕೆ. ಹಾರ್ದಿಕ್ ಪಾಂಡ್ಯ ತಮ್ಮ ಆಲ್ರೌಂಡರ್ ಆಟವನ್ನು ಉತ್ತಮವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತು ಮೊದಲ ಪಂದ್ಯ ಆಡಿದಂಥ ನ್ಯೂಜಿಲ್ಯಾಂಡ್ ವಿರುದ್ಧ ವರುಣ್ ಚಕ್ರವರ್ತಿ ಅವರು 5 ವಿಕೆಟ್ ಹಾಕ್ಕೊಂಡು ಮತ್ತು ಒಮ್ಮೆ ನಮ್ಮದು ಮತ್ತು ಬಾಲಿಂಗನ್ನು ಇನ್ನಷ್ಟು ಸದೃಢವಾಗಿ ಮಾಡಿದ್ದಾರೆ. ಮತ್ತು ಗಿಲ್, ಕೊಹ್ಲಿ, ರೋಹಿತ್ ಶರ್ಮಾ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರ್ಥ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಈಗ ಸತತವಾಗಿ ಚೇಜಿಂಗ್ನಲ್ಲಿ 28 ಶತಕವನ್ನು ಬಾರಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಅದರಲ್ಲಿ 24 ಅವರು ಶತಕ ಹೊಡೆದಿದ್ದು ಅಷ್ಟು ಗೆದ್ದಿದ್ದಾವೆ. ಅದು ಒಂದು ಉತ್ತಮ ನಮಗೆ ಇದನ್ನು. ಮತ್ತು ಪಿಚ್ ಒಂದೇ ಪಿಚ್ನಲ್ಲಿ ಆಡ್ತಿದ್ದೇವೆ ನಾವು, ದುಬೈ ಪಿಚ್ನಲ್ಲಿ. ಯಾವ ಪಿಚ್ ಫಸ್ಟ್ ಬ್ಯಾಟಿಂಗ್ ಆಡಿದರೆ ಯಾವ ಥರ ಇರುತ್ತೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದರೆ ಯಾವ ಥರ ಇರುತ್ತೆ, ನಾವು ಯಾವ ಬಾಲರನ್ನು ಆಡಿಸಿದ್ರೆ ಇಲ್ಲಿ ಸೂಕ್ತ ಅಂತಂದು ಹೇಳಿ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಒಂದು ಉತ್ತಮವಾಗಿ ಟೀಮನ್ನು 11 ಮಂದಿ ಆಟಗಾರರನ್ನು ಒಂದು ಕಣಕ್ಕೆ ಇಳಿಸ್ತಾ ಇದ್ದಾರೆ. ಅಂದರೆ ಈ ಸರಿ ಟೀಮ್ ಇಂಡಿಯಾ ಯಾರು ಥ್ರೆಟ್ ಕೊಡ್ಬೋದು ಅಥವಾ ಬಾಲರ್ ಯಾರು ಚೆನ್ನಾಗಿ ಬಾಲ್ ಮಾಡ್ಬೋದು? ಈಗ ಒಂದು ಸಾಂಘಟಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾದವರು. ಒಬ್ಬರ ಮೇಲೆ ಅವಲಂಬನೆ ಇಲ್ಲ. ವರುಣ್ ಚಕ್ರವರ್ತಿ ಆಡಿದರು ಮೊನ್ನೆ. ಕುಲ್ದೀಪ್ ಅವರು ಚೆನ್ನಾಗಿ ಆಡಿದರು ಪಾಕಿಸ್ತಾನದವ್ರ ವಿರುದ್ಧ. ಈಗ 4 ಮಂದಿ ನಾವು ತ್ರಿವಳಿ ಇದ್ವಿ. ಈಗ 4 ಜನ ಇದ್ದಾರೆ ಸ್ಪಿನ್ ವಿಭಾಗದಲ್ಲಿ. ಸ್ಲೋ ಪಿಚ್ ಇರೋದ್ರಿಂದ ಸ್ಪಿನ್ನರ್ ಜಾಸ್ತಿ ಆಡ್ತಾ ಇದ್ದಾರೆ. ಅದಕ್ಕಾದ್ರೆ ಪಿಚ್ ಯಾವ ರೀತಿ ಅಂತ ವರ್ತಿಸ್ತೈತೆ ಅಂತಂದು ಹೇಳಿ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ನೋಡಿಕೊಂಡು ಪ್ಲೇಯರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅಂದರೆ ವಿರಾಟ್ ಕೊಹ್ಲಿ ಸರಿ ಸೆಂಚುರಿ ಹೊಡೆದ್ರೆ ಮತ್ತೆ ಟೀಮಿಂದ ಗೆಲ್ಲುತ್ತೆ. ಸೆಂಚುರಿ ಹೊಡೆದ್ರು ಗೆಲ್ತಾರೆ ರೀ, ಸೆಂಚುರಿ ಹೊಡಿಲಿಲ್ಲ ಅಂದರೂ ಗೆಲ್ತಾರೆ. ಆದರೆ ಚೇಂಜಿಂಗ್ ಮಾಸ್ಟರ್ ಅಂತಲೇ ಹೇಳ್ಬೋದು ಅವ್ರನ್ನ. ಅವರು ಆಡಿದಂಥ 28 ಶತಕಗಳಲ್ಲಿ 24 ಅವರು ಚೇಂಜಿಂಗ್ನಲ್ಲೇ ಬಂದಿದ್ದಾವೆ. ಟಾಸ್ ಗೆದ್ರೆ ಬ್ಯಾಟಿಂಗ್ ತೊಗೋಬೇಕಂತಾರೆ ಬ್ಯಾಟಿಂಗ್ ತೊಗೋಬೇಕು. ಯಾಕಂದರೆ ನಮ್ದು ಪ್ರೆಷರ್ ಇರೋದಿಲ್ಲ ಸ್ಕೋರ್ ಬೋರ್ಡಿಂದ. 250 ನಾವು ದಾಟಿಬಿಟ್ವಿ ಅಂದರೆ ವಿನ್ನಿಂಗ್ ಸ್ಕೋರೇ ಅದು ಆ ಪಿಚ್ಚಲ್ಲಿ. ಏನು ಹೇಳ್ತೀರಿ ಟೀಮ್ ಇಂಡಿಯಾ? ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಅಂತಂದು ಹೇಳ್ತಾ ಇದ್ದೀವಿ. ಅಷ್ಟು 11 ಮಂದಿ ಆಟಗಾರರು ಚೆನ್ನಾಗಿ ಆಡಲಿ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಇವತ್ತಿನ ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಇವತ್ತು ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ನಡೆಯಲಿದೆ. ಭಾರತ ಫೇವ್ರೇಟ್ ಅಂತ ಹೇಳ್ತೀವಿ. ಯಾಕಂದರೆ ಈಗ ಎಲ್ಲ ಪೂರ ಭಾರತ ತಂಡದ ಎಲ್ಲ ಆಟಗಾರರು ಉತ್ತಮವಾದ ಫಾರ್ಮ್ನಲ್ಲಿದ್ದಾರೆ. ಬ್ಯಾಟಿಂಗ್ ಆಗ್ಬೋದು, ಬೌಲಿಂಗ್ ಆಗ್ಬೋದು, ಫೀಲ್ಡಿಂಗಲ್ಲಿ. ಈಗ ಬ್ಯಾಟಿಂಗ್ನಲ್ಲಿ ಈಗ ರೋಹಿತ್ ಶರ್ಮಾ ಅವರು ತಮ್ಮ ಲಯ ಕಂಡುಕೊಂಡಿದ್ದಾರೆ. ಹಾಗೂ ಶುಭ್ಮನ್ ಗಿಲ್ ಕೂಡ ಅವರು ಉತ್ತಮ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಮಿಡಲ್ ಆರ್ಡರ್ ಬಂದರೆ KL ರಾಹುಲ್ ಆಗ್ಬೋದು, ಹಾರ್ದಿಕ್ ಪಾಂಡ್ಯ ಆಗ್ಬೋದು, ಉತ್ತಮ ಅವರು ಫಾರ್ಮ್ನಲ್ಲಿದ್ದಾರೆ. ಚೆನ್ನಾಗಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮಾಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಆಮೇಲೆ ಬೌಲಿಂಗ್ ವಿಭಾಗದಲ್ಲಿ ಬಂದರೆ ಸ್ಪಿನ್ನರ್ಸು ಕುಲ್ದೀಪ್ ಯಾದವ್ ಆಗಲಿ, ಅಕ್ಷರ್ ಪಟೇಲ್ ಆಗಲಿ, ಜಡೇಜಾ ಆಗಲಿ, ಅವರು ತುಂಬ ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಮ್ಯಾಚ್ ನೋಡಿದ್ವಲ್ಲ, ಈಗ ಆ ಪ್ರದರ್ಶನ ನೋಡಿದರೆ ಇವತ್ತಂತರೂ ಇನ್ನೂ ಈಸಿ ನಮಗೆ ವಿನ್ ಆಗೋಕ್ಕೆ. ಹೀಗಾಗಿ ನಮ್ಮ ಭಾರತ ತಂಡದವರು ಉತ್ತಮವಾಗಿ ಆಡಿ ಇವತ್ತು ಫೈನಲನ್ನು ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಭಾರತ ತಂಡಕ್ಕೆ ವಿನ್ ಆಗಲಿ ಅಂತ ನಾವು ಹಾರೈಸ್ತೀವಿ.